ಓಂ ಶಾಂತಿ. ಮುರಳಿ ದಿನಾಂಕ 6/12/87 ईस्वी. अव्यक्त बाप दादा, आज बाप दादा अपने चारों ओर के होली हंसों की सभा देख रहे हैं. ಇವತ್ತು ಬಾಪ್ ದಾದಾರವರು ಎಲ್ಲಾ ಕಡೆಯಲ್ಲಿರತಕ್ಕಂತಹ ಹೋಲಿ ಅಂಶಗಳ ಸಭೆಯನ್ನ ನೋಡ್ತಾ ಇದ್ದಾರೆ. हर एक होली अंश अपने श्रेष्ठ स्थिति का आसन पर विराजमान है. ಪ್ರತಿಯೊಂದು ಹೋಲಿ ಅಂಶದವರು ಕೂಡ ಒಂದು ಶ್ರೇಷ್ಠ ಒಂದು ಆಸನದ ಮೇಲೆ, ಪ್ರತಿಯೊಂದು ಹೋಲಿ ಅಂಶ ತಮ್ಮ ಶ್ರೇಷ್ಠ ಸ್ಥಿತಿ ಎಂಬ ಆಸನದ ಮೇಲೆ ವಿರಾಜಮಾನವಾಗಿದ್ದಾರೆ. सभी आसनदारी होली अंश की सभा सारे कल्प में अलौकिक और न्यारी है. ಎಲ್ಲ ಕಡೆಯಲ್ಲಿರತಕ್ಕಂತಹ ಪ್ರತಿಯೊಂದು ಹೋಲಿ ಹಂಸಗಳು ತಮ್ಮ ಶ್ರೇಷ್ಠ ಸ್ಥಿತಿ ಎಂಬ ಆಸನದ ಮೇಲೆ ವಿರಾಜಮಾನವಾಗಿದ್ದು, ಎಲ್ಲ ಆಸನದಾರಿಗಳು ಹೋಲಿ ಅಂಶಗಳು ಏನಿದೆ ಇಡೀ ಕಲ್ಪದಲ್ಲಿ ಅಲೌಕಿಕ ಮತ್ತು ಅಲಿಪ್ತವಾಗಿರ್ತಕ್ಕಂಥ ಒಂದು ಸಭೆ ಇದಾಗಿದೆ. ಹರ್ ಏಕ್ ಹೋಲಿ ಹಂಸ ಅಪ್ನಿ ವಿಶೇಷತಾओं से ಅತಿ ಸುಂದರ ಸಜಾ ಹುआ है. ಪ್ರತಿಯೊಂದು ಹೋಲಿ ಹಂಸನೂ ಕೂಡ ತಮ್ಮ ಅಲೌಕಿಕ ಮತ್ತು ತಮ್ಮ ವಿಶೇಷತೆಗಳಿಂದ ಅತ್ಯಂತ ಸುಂದರವಾಗಿ ಅಲಂಕೃತರಾಗಿದ್ದಾರೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ವಿಶೇಷತೆ ಶ್ರೇಷ್ಠ ಶೃಂಗಾರ है. ವಿಶೇಷತೆಗಳು ಶ್ರೇಷ್ಠ ಶೃಂಗಾರ ಆಗಿದೆ. ಸಜೆ ಸಜಾಯೆ ಹೋಲಿ ಹಂಸ ಕಿತನೆ ಪ್ಯಾರೆ ಲಗತೆ हैं. ಚೆನ್ನಾಗಿ ಅಲಂಕಾರ ಮಾಡಿರುವಂತ ಹೋಲಿ ಹಂಸಗಳು ಎಷ್ಟು ಪ್ರಿಯವಾಗಿದ್ದಾರೆ. ಮೊದಲೇ ಹೋಲಿ ಹಂಸಗಳು ಬಹಳ ನೋಡ್ಲಿಕ್ಕೆ ಆನಂದವಾಗಿರುತ್ತೆ. ಅದರಲ್ಲಿ ಬಾಬಾ ಹೇಳ್ತಾ ಇರೋದು ಹೋಲಿ ಹಂಸಗಳು ಇನ್ನೆಷ್ಟು ಸುಂದರವಾಗಿರ್ಬೇಕು. ಬಾಪ್ ದಾದಾ ಹರ್ ಏಕ್ ಕಿ ವಿಶೇಷತಾओं का श्रृंगार देख हर्षित होते हैं. ಬಾಪ್ ದಾದಾರವರು ಪ್ರತಿಯೊಂದು ಹೋಲಿ ಅಂಶಗಳನ್ನ ನೋಡ್ಬಿಟ್ಟು ಏನಾಗ್ತಾ ಇದ್ದಾರೆ, ಹರ್ಷಿತವಾಗ್ತಾ ಇದ್ದಾರೆ. ಬಾಪ್ ದಾದಾ हर्षित होते. श्रृंगारे हुए सभी क्योंकि बाप दादा ब्राह्मण जन्म देते ही बचपन से ही विशेष आत्मा भाव का वरदान दिया. ಯಾಕೆ ಶೃಂಗಾರ ಆಗಿದ್ದಾರೆ ಅಂದರೆ, ಯಾಕೆ ಅಂತಂದರೆ ಬಾಪ್ ದಾದಾರವರು ಬ್ರಾಹ್ಮಣ ಜನ್ಮದಿಂದಲೇ ಬಾಲ್ಯ ಜೀವನದಿಂದನೇ ವಿಶೇಷ ಆತ್ಮ ಅನ್ನುವಂಥ ವರದಾನವನ್ನು ಕೊಟ್ಬಿಟ್ಟಿದ್ದಾರೆ. ನಾವೆಲ್ಲ ವಿಶೇಷ ಆತ್ಮಗಳು ತಾನೆ, ಸೆಲೆಕ್ಟೆಡ್ ತಾನೆ. ನಂಬರ್ ವಾರ್ ಹೋತೆ ಹುಯೇ ಬಿ ಲಾಸ್ಟ್ ನಂಬರ್ ಬಿ ವಿಶೇಷ ಆತ್ಮ ಹೇ. ನಂಬರ್ ವಾರ್ ಇದ್ರೂ ಕೂಡ ಲಾಸ್ಟ್ ಆತ್ಮನೂ ಕೂಡ ವಿಶೇಷ ಆತ್ಮ ಅಂತಾರೆ ಬಾಬಾ. ನಂಬರ್ ವಾರ್ ಇದ್ದಾರೆ ಪರಿವಾರದಲ್ಲಿ, ಅದರಲ್ಲಿ ಲಾಸ್ಟ್ ಆತ್ಮನೂ ವಿಶೇಷ ಆತ್ಮ. ಯಾಕೆ? ಬ್ರಾಹ್ಮಣ ಜೀವನ ಮೇ ಆನಾ ವಿಶೇಷ ಆತ್ಮ ಮೇ ಆ ಗಯೇ. ಬ್ರಾಹ್ಮಣ ಜೀವನಕ್ಕೆ ಬರೋದು ಅಂದ್ರೇನು, ವಿಶೇಷ ಆತ್ಮಗಳ ಲಿಸ್ಟಲ್ಲಿ ಜಾಯಿನ್ ಆಗ್ಬಿಡೋದು. ब्राह्मण परिवार में चाहे लास्ट नंबर हो, लेकिन विश्व के अनेक आत्माओं के अंतर में यह भी विशेष गाए जाते हैं. ಬ್ರಾಹ್ಮಣ ಪರಿವಾರದಲ್ಲಿ ಕೊನೆ ನಂಬರ್ನವ್ರು ಇರ್ಬೋದು, ಆದ್ರೂ ಕೂಡ ವಿಶ್ವದ ಅನೇಕ ಆತ್ಮಗಳ ಲೆಕ್ಕದಲ್ಲಿ ನೋಡಿದ್ರೆ ತಾವು ವಿಶೇಷ ಆತ್ಮಗಳು ಅಂತ ಗಾಯನ ಮಾಡಲಾಗುತ್ತೆ. ಇಸ್ಲಿಯೇ ಕೋಟೋ ಮೇ ಕೋಯಿ ಮೇ ಬಿ ಕೋಯಿ ಗಾಯ ಹುआ है. ಅದರಿಂದ ಹೇಳಲಾಗುತ್ತೆ ಕೋಟಿನಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರು ಅಂತ ಗಾಯನ ಇದೆ. तो ब्राह्मणों की सभा अर्थात विशेष आत्माओं की सभा. ಬ್ರಾಹ್ಮಣರ ಸಭೆ ಏನಾಗಿದೆ, ವಿಶೇಷ ಆತ್ಮಗಳ ಸಭೆ ಆಗಿದೆ. आज बाप दादा देख रहे थे कि विशेषताओं का श्रृंगार बाबा ने सभी को दिया है. ಇವತ್ತು ಬಾಪ್ ದಾದಾ ನೋಡ್ತಾ ಇದ್ದಾರೆ, ಎಲ್ಲ ವಿಶೇಷತೆಗಳಿಂದ ಶೃಂಗಾರ ಆಗಿದ್ದಾರೆ. सभी समान जैसे एक ही कराया, क्योंकि उस श्रृंगार को धारणा कर समय प्रमाण कार्य में लगाते हो. ಏಕೆ ಅಂತಂದ್ರೆ ಬಾಪ್ ದಾದಾರವ್ರು ಏನೇನೆಲ್ಲ ವಿಶೇಷತೆಗಳಿಂದ ನಮ್ಮನ್ನು ಶೃಂಗಾರ ಮಾಡಿದ್ರೆ ಎಲ್ಲರಿಗೂ ಸಮಾನವಾಗಿ ಶೃಂಗಾರ ಮಾಡಿದ್ದಾರೆ. ಆದ್ರೆ ಆ ಶೃಂಗಾರ ಮಾಡ್ಕೊಂಡಿರ್ತಕ್ಕಂಥ ಶೃಂಗಾರಗಳನ್ನ ಸಮಯ ಪ್ರಮಾಣವಾಗಿ ಕಾರ್ಯದಲ್ಲಿ ಯಾರು ತೊಡಗಿಸ್ತಾರೆ, कोई या तो धारणा नहीं कर सकते हैं या कोई समय प्रमाण कार्य में नहीं लगा सकते. ಬೇರೆ ಯಾರು ಕೂಡ ಈ ವಿಶೇಷತೆಗಳನ್ನ ತಮ್ಮ ಜೀವನದಲ್ಲಿ ತೊಡಗಿಸ್ಕೊಳಕ್ ಸಾಧ್ಯವೇ ಇಲ್ಲ. ಅಂಥದ್ದನ್ನ ಬಾಬನ್ ಮಕ್ಕಳು ಏನ್ ಮಾಡಿದೀವಿ, ಜೀವನದಲ್ಲಿ ತೊಡಗಿಸ್ಕೊಂಡಿದೀವಲ್ಲ. ಜೈಸೆ ಆಜ್ಕಲ್ ಕಿ ರಾಯಲ್ಟಿ ಫ್ಯಾಮಿಲಿ ವಾಲ ಸಮಯ ಪ್ರಮಾಣ ಶೃಂಗಾರ ಕರ್ತೆ. ಹೀಗೆ ಇವತ್ತು ಪ್ರಪಂಚದಲ್ಲಿ ರಾಯಲ್ ಫ್ಯಾಮಿಲೀಸ್ ಇರ್ತಾರೆ, ಅವರು ಸಮಯ ಪ್ರಮಾಣವಾಗಿ ಏನ್ ಮಾಡ್ತಾರೆ, ಶೃಂಗಾರ ಮಾಡ್ಕೊಳ್ತಾರಲ್ವಾ. तो कितना अच्छा लगता है, ಎಷ್ಟೊಂದು ಚೆನ್ನಾಗಿ ಅನ್ಸುತ್ತಲ್ವಾ.
जैसे समय ऐसे श्रृंगार, ಯಾವ ತರ ಸಮಯನೋ ಆ ತರ श्रृंगार। इसको कहा जाता है, इसको कहा जाता है श्रेष्ठ श्रृंगार। आजकल अलग अलग ಸೆಟ್ ರखते हैं, ಶೃಂಗಾರ ಮಾಡ್ಕೊಳ್ಳೋಕೆ ವಿಶೇಷವಾಗಿರ್ತಕ್ಕಂಥ ಸೆಟ್ಗಳನ್ನ ಇಟ್ಕೊಂಡಿರ್ತಾರೆ। ಯಾವ ಸಮಯನೋ ಹೆಂಗೆಂಗೋ ಹಂಗಂಗೆ ಎಲ್ಲ ಸೆಟ್ಗಳು ಹಾಕುವಂತ ಇರ್ತಾರೆ। तो बाप दादा ने अनेक विशेषताओं के, अनेक श्रेष्ठ गुणों का कितना वैरायटी सेट दिया है। ಬಾಪ್ ದಾದಾರವರು ಎಷ್ಟು ವೆರೈಟಿ, ಎಷ್ಟೊಂದು ಶೃಂಗಾರಗಳನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಸೆಟ್ಗಳು ಕೊಟ್ಟಿದ್ದಾರೆ। चाहे कितना भी अमूल्य श्रृंगार हो, लेकिन समय प्रमाण अगर नहीं हो तो क्या लगेगा। ಎಷ್ಟೇ ಒಂದು ಶೃಂಗಾರಗಳಿದಾವೆ, ಸಮಯ ಪ್ರಮಾಣವಾಗಿ ಒಂದ್ ವೇಳೆ ಅದನ್ನ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಗೆ ಅನ್ಸುತ್ತೆ। तो ऐसे विशेषताओं को, गुणों को, शक्तियों को, ज्ञान के रत्नों को, अनेक श्रृंगार बाबा ने सभी को दिए हैं। ಹೀಗೆ ಅನೇಕ ವಿಶೇಷತೆಗಳು, ಅನೇಕ ಶಕ್ತಿಗಳು, ಅನೇಕ ಗುಣಗಳು ಇದೆಲ್ಲಾನು ಬಾಪ್ ದಾದಾರವರು ಮಕ್ಕಳಿಗೆ ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ। ಅದನ್ನ ಸಮಯ ಪ್ರಮಾಣದಲ್ಲಿ ಯಾರು ತೊಡಗಿಸ್ಕೊಂತಾರೆ ಅವರ ನಂಬರ್ನಲ್ಲಿ ಮುಂದೆ ಹೋಗ್ತಾ ಇರ್ತಾರೆ। ಬಾಬಾ ಏನ್ ವಿಶೇಷತೆ ತುಂಬಿದ್ದಾರೆ, ಶಕ್ತಿ ಕೊಟ್ಟಿದ್ದಾರೆ, ಏನ್ ಗುಣಗಳು ಕೊಟ್ಟಿದ್ದಾರೆ, ಅದು ಯಾವ ತರ ನಾವು ಕಾರ್ಯದಲ್ಲಿ ಬಳಸ್ಕೊಳ್ತಾ ಹೋಗ್ತೀವೋ ಅಷ್ಟೇ ಮುಂದೆ ಹೋಗ್ತಾ ಹೋಗ್ತೀವಿ। ಬಲ್ ಯಹ सब श्रृंगार है, लेकिन हर एक विशेषता व गुण का महत्व समय पर होता है। भले ಈ ಎಲ್ಲಾ ಶೃಂಗಾರಗಳಿದೆ, ಆದ್ರೆ ಪ್ರತಿಯೊಬ್ಬರ ವಿಶೇಷತೆಗಳೇನಿದೆ, ಗುಣಗಳೇನಿದೆ, ಮಹತ್ವ ಏನಿದೆ, ಸಮಯ ಪ್ರಮಾಣವಾಗಿ ಮಾಡ್ತಾ ಹೋಗ್ತಾರೆ। होते हुए भी समय कार्य में नहीं लगाते, अमूल्य होते हुए भी उनका मूल्य नहीं होता है। ಈ ಎಲ್ಲಾ ಶೃಂಗಾರ ಏನಿದಾವೆ ಇವುಗಳನ್ನ ಸಮಯದಲ್ಲಿ ಉಪಯೋಗಿಸ್ಕೊಂಡಿಲ್ಲ, ಮಹತ್ವಿಕೆಯನ್ನ ತಿಳ್ಕೊಂಡಿಲ್ಲ ಅಂತಂದ್ರೆ ಅಮೂಲ್ಯವಾಗಿದ್ರು ಕೂಡ ಅದರ ಬೆಲೆ ಗೊತ್ತಿಲ್ಲ ಅಂತ ತಿಳ್ಕೊಬಹುದು। ಮನೆಯಲ್ಲಿ ತುಂಬಾ ವ್ಯಾಲ್ಯೂಬಲ್ ಆಗಿರೋಂಥ ಜ್ಯುವೆಲರಿ ಇದೆ, ಯಾವ ಸಮಯದಲ್ಲಿ ಅದನ್ನ ಹಾಕೋಬೇಕು ಅನ್ನೋದು ಗೊತ್ತಿಲ್ಲ ಅಂತಂದ್ರೆ ಏನಾಗುತ್ತೆ, ಇದ್ದು ಕೂಡ ವೇಸ್ಟ್ ಅಲ್ವಾ। ಬೇಕಾದಷ್ಟಿದೆ, ಮನೆ ತುಂಬಾ ಒಡವೆಗಳಿದೆ, ಆದ್ರೆ ಹಾಕೊಳ್ಳಕ್ಕೆ ಗೊತ್ತಿಲ್ಲ ಅಂದ್ರೆ ಏನಾಗುತ್ತೆ, ಆ ರೀತಿ ಆಗೋಗುತ್ತೆ ಅಂತಾರೆ। ಅದ್ರ ಬೆಲೆನೇ ಗೊತ್ತಿಲ್ಲ ಅಂತ ಅರ್ಥ ಆಯ್ತು ಅಂತಾರೆ ಬಾಬಾ। जो विशेषता धारणा करने का कार्य उसी विशेषताओं का मूल्य है। ಯಾವ ಸಮಯದಲ್ಲಿ ಯಾವ ವಿಶೇಷತೆಗಳನ್ನ ಜೀವನದಲ್ಲಿ ಕಾರ್ಯದಲ್ಲಿ ತೊಡಗಿಸ್ಕೋಬೇಕಾಗಿದೆ ಆ ವಿಶೇಷತೆದೇ ವ್ಯಾಲ್ಯೂ ಇದೆ। जैसे हंस कंकड़ और रतन दोनों को परख अलग अलग कर धारणा करता है। ಹಂಸ ಪಕ್ಷಿ ಏನ್ ಮಾಡುತ್ತೆ, ಮುತ್ತುಗಳನ್ನ ಬೇರೆ ಮಾಡುತ್ತೆ, ಕಲ್ಲುಗಳನ್ನ ಬೇರೆ ಮಾಡುತ್ತಲ್ವಾ। कंकड़ को छोड़ देते हैं, रतन मोती को धारणा करता है। ಕಲ್ಲುಗಳನ್ನು ಬಿಟ್ಬಿಡುತ್ತೆ, ಮುತ್ತು ರತ್ನಗಳನ್ನ ಅದು ಆಯ್ಕೆ ಮಾಡ್ಕೊಳುತ್ತಲ್ವಾ। ऐसे होली अंश अर्थात समय प्रमाण विशेषता व गुणों को परख कर वही समय पर यूज करो। ಹೋಲಿ ಅಂಶಗಳು ಅಂದ್ರೆ ಅರ್ಥ ಏನು, ಮುತ್ತು ರತ್ನಗಳನ್ನು ಧಾರಣೆ ಮಾಡಿ ಕಲ್ಲುಗಳನ್ನೆಲ್ಲ ಬಿಟ್ಟಾಕಿ। ಹೋಲಿ ಅಂಶ ಅಂದ್ರೆ ಅರ್ಥ ಏನು, ಸಮಯ ಪ್ರಮಾಣ ವಿಶೇಷತೆಗಳನ್ನ, ಗುಣಗಳನ್ನ ಗುರುತಿಸಿ ಅದನ್ನ ಸಮಯದಲ್ಲಿ ಯೂಸ್ ಮಾಡಿ ಅಂತಿದ್ದಾರೆ, ಸಮಯದಲ್ಲಿ ಯೂಸ್ ಮಾಡಿ ಅಂತಿದ್ದಾರೆ। ಇಸ್ಕೋ ಕೇತೆ ಹೇ ಪರಖನೆ ಕಿ ಶಕ್ತಿ। ಯಾವ ಸಮಯದಲ್ಲಿ ಯಾವ ವಿಶೇಷತೆಗಳನ್ನು ಯೂಸ್ ಮಾಡಬೇಕು ಅನ್ನೋದು ತಿಳ್ಕೊಂಡಿರ್ತಾರೆ, ಅವ್ರಿಗೆ ಹೇಳ್ತಾರೆ ಗುರುತಿಸುವಂತ ಶಕ್ತಿ ಇರುವಂತವ್ರು। ನಿರ್ಣಯ ಕರ್ನೆಗೆ ಶಕ್ತಿ ವಾಲ ಹೋಲಿ ಅಂಶ, ನಿರ್ಣಯಿಸ್ತಕ್ಕಂಥ ಶಕ್ತಿ ಇರುವಂತ ಹೋಲಿ ಅಂಶಗಳು। तो परखना और निर्णय करना यही दोनों शक्तिಯ ನಂಬರ್ ಆगे ಲೇ ಜಾತಾ है। ಗುರುತಿಸುವಂಥದ್ದು ಮತ್ತು ನಿರ್ಣಯ ಮಾಡ್ತಕ್ಕಂಥದ್ದು ಈ ಎರಡೂ ಶಕ್ತಿಗಳು ಏನ್ ಮಾಡುತ್ತೆ, ನಂಬರ್ನಲ್ಲಿ ಮುಂದೆ ಕರ್ಕೊಂಡು ಹೋಗುತ್ತೆ। जब यह दोनों शक्तियां धारणा हो जाती है तब उसी विशेषता को कार्य में ला सकते। ಯಾವಾಗ ಈ ಎರಡೂ ವಿಶೇಷತೆ ಶಕ್ತಿಗಳನ್ನ ಧಾರಣೆ ಮಾಡ್ತೀರಾ ಆಗ ಸಮಯ ಪ್ರಮಾಣವಾಗಿ ಅದೇ ವಿಶೇಷತೆಗಳನ್ನ ಕಾರ್ಯದಲ್ಲಿ ನೀವೇನ್ ಮಾಡ್ಬೋದು, ತರಬಹುದು। तो हर एक ಓಲಿ ಅಂಶ अपने इन दोनों शक्तियों को ಚೆಕ್ करो। ಪ್ರತಿಯೊಬ್ಬರು ಓಲಿ ಅಂಶಗಳು ತಮ್ಮಲ್ಲಿ ಇರತಕ್ಕಂಥ ವಿಶೇಷ ಶಕ್ತಿಗಳನ್ನ ಏನ್ ಮಾಡಿ ಚೆಕ್ ಮಾಡ್ಕೊಳ್ಳಿ। दोनों शक्तियां समय पर धोखा तो नहीं देती है। ಈ ಎರಡೂ ಶಕ್ತಿಗಳು ಸಮಯದಲ್ಲಿ ನಿಮ್ಗೆ ಮೋಸ ಮಾಡೋದಿಲ್ವಾ। समय बीत जाने के बाद अगर परख लिया, निर्णय कर लिया तो समय वह बीत गया ना। ಟೈಮ್ ಮುಗಿದೋದ್ಮೇಲೆ ಗುರುತಿಸಿದ್ರಿ ಅಥವಾ ನಿರ್ಣಯಿಸಿದ್ರಿ ಅಂತಂದ್ರೆ ಟೈಮ್ ಅಂತೂ ಕಳೆದೋಯ್ತಲ್ವಾ। ಜೋ ನಂಬರ್ ಓಲಿ ಅಂಶ
नंबर 1 होली हंस है उन्हों की यह दोनों शक्तियां सदा समय प्रमाण कार्य में लगानी है. ಯಾರು ಹೋಲಿ ಅಂಶಗಳಿದ್ದಾರೆ ಅವರು ಈ ಎರಡೂ ಶಕ್ತಿಗಳನ್ನ ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸ್ಕೋಬೇಕು ಅಂತಾರೆ. अगर समय बीतने के बाद शक्तिಯ ಕಾರ್ಯಕರ್ತೆ ಸೆಕೆಂಡ್ ನಂಬರ್ ಮೇ ಆ ಜಾತೆ. ಟೈಮ್ ಬಾರ ಆದ್ಮೇಲೆ ಅದನ್ನ ಜೀವನದಲ್ಲಿ ತಂದ್ರೆ ಟೈಮ್ ಬಾರ ಆದ್ಮೇಲೆ ಸೆಕೆಂಡ್ ನಂಬರ್ ನಲ್ಲಿ ಬಂದ್ಬಿಟ್ರಲ್ಲ, ಥರ್ಡ್ ನಂಬರ್ ಕಿ ತೋ ಬಾತ್ छोड़ो, ಮೂರನೇ ನಂಬರ್ ಮಾತು ಬಿಟ್ಬಿಡಿ. और समय पर वही हंस कार्य कर सकता है जिसकी सदा ಬುದ್ಧಿ ಹೋಲಿ ಹೇ. ನೋಡಿ, ಸಮಯದಲ್ಲಿ ಅವರೇ ಹೋಲಿ ಅಂಶಗಳು ಕಾರ್ಯವನ್ನು ಮಾಡ್ಲಿಕ್ಕಾಗುತ್ತೆ ಯಾರ ಬುದ್ಧಿ ಪವಿತ್ರವಾಗಿರುತ್ತೆ. ಸಮಯಕ್ಕೆ ಸರಿಯಾದಂತ ನಿರ್ಧಾರ ತೆಗೆದುಕೊಳ್ಳೋರು ಯಾರು ಅಂದ್ರೆ ಹೋಲಿ ಅಂಶಗಳು ಅಂತ. ಹೋಲಿ का अर्थ सुना है ना, ಹೋಲಿದು ಅರ್ಥ ಹೇಳಿದಾರಲ್ಲ, ಏಕ ಹೋಲಿ ಅರ್ಥಾತ್ ಪವಿತ್ರ, और बिंदी में ಹೋಲಿ ಅರ್ಥಾತ್ ಬೀತಿ, ಸೊ ಬೀತಿ. ಒಂದು ಹೋಲಿ ಅಂದ್ರೆ ಪ್ಯೂರ್ ಅಂತ ಅರ್ಥ, ಇನ್ನೊಂದು ಹೋಲಿ ಅಂದ್ರೆ ಅರ್ಥ ಏನು, ಆಗಿದ್ದು ಆಗೋಯ್ತು, ಫುಲ್ ಸ್ಟಾಪ್ ಅಂತ, ಬಿಂದು. तो जिनकी बुद्धि होली अर्थात स्वच्छ है और सदा ही सेकंड और जो परिस्थिति बीत गई वह होली यह अभ्यास है. ನೋಡಿ, ಬಾಬಾ ಹೇಳ್ತಾರೆ ಯಾರ ಬುದ್ಧಿ ಪವಿತ್ರವಾಗಿರುತ್ತೆ ಅರ್ಥಾತ್ ಸ್ವಚ್ಛವಾಗಿರುತ್ತೆ ಅವ್ರೇನಾಗಿರ್ತಾರೆ, ಕಳೆದೋಗಿರೋದಕ್ಕೆ ಬಿಂದು ಇಡ್ತಾ ಇರ್ತಾರೆ. ಹಾ, तो जिनकी बुद्धि होली अर्थात स्वच्छ है वह सदा सेकंड और ಪರಿಸ್ಥಿತಿ ಬೀತ್ ಗೈ ಹೋಲಿ ಯ ಅಭ್ಯಾಸ. ಕಳೆದೋಗಿದ್ದಕ್ಕೂ ಕಳೆದೋಯ್ತು, ಅದು ಅಭ್ಯಾಸ ಇರುತ್ತೆ. ಐಸೆ ಬುದ್ಧಿ ವಾಲೆ ಸದಾ ಹೋಲಿ ಅರ್ಥಾತ್ ರೂಹಾನಿ ರಂಗ್ ಮೇ ರಂಗೆ ಹುಯೇ ಇರುತ್ತೆ. ಈ ರೀತಿ ಹೋಲಿ ಅಂಶಗಳು ಕಳೆದೋಗಿರೋದಕ್ಕೆ ಫುಲ್ ಸ್ಟಾಪ್ ಇಟ್ಟು ಯಾವಾಗಲೂ ಕೂಡ ಬಿಂದು ಇಟ್ಟು ಆತ್ಮಿಕ ಸಂಘದಲ್ಲಿ ರಂಗಾಗಿರ್ತಾರೆ ಅವರು. ಸದಾ ಹಿ ಬಾಬಾಕ್ಕೆ ಸಂಘ ಮೇ ರಂಗೆ ಹುಯೇ ಹೋತೆ, ಸದಾ ತಂದೆಯ ಒಂದು ಪ್ರೀತಿಯ ಸಂಘದಲ್ಲಿ ರಂಗಾಗಿರ್ತಾರೆ. तो सेकंड एक होली शब्द तीन ರೂಪ್ ಸೆ ಯೂಸ್ ಹೋತಾ ಹೈ. ಈ ಒಂದು ಹೋಲಿ ಶಬ್ದ ಅಂತಕ್ಕಂಥದ್ದು 3 ರೂಪದಿಂದ ಏನಾಗುತ್ತೆ, ಯೂಸ್ ಆಗುತ್ತೆ. जिनमें यह तीनों ही अर्थ का विशेषता है, अर्थात जिन अंशों को भी यह विशेष विधि आती है वह समय प्रमाण सिद्धि को प्राप्त होता है. ಯಾರಲ್ಲಿ ಈ 3 ಅರ್ಥಗಳು ಗೊತ್ತಿರುತ್ತೆ, ವಿಶೇಷತೆಗಳಿರುತ್ತೆ, ಅರ್ಥಾತ್ ಯಾರ ಹಂಸಗಳು ಈ ವಿಧಿಯನ್ನ ಅರ್ಥ ಮಾಡ್ಕೊಂಡಿರ್ತಾರೆ ಅವರು ಪ್ರತಿ ಸಮಯ ಸಿದ್ಧಿಯನ್ನು ಕೂಡ ಅವ್ರು ಏನ್ ಮಾಡ್ಕೊಂತಾರೆ, ಪ್ರಾಪ್ತಿ ಮಾಡ್ಕೊಂತಾರೆ. तो आज बाप दादा होली अंशों की सभा में सभी होली अंशों की यह विशेषता देखी. ಇವತ್ತು ಹೋಲಿ ಅಂಶಗಳ ಸಭೆಯಲ್ಲಿ ಬಾಬಾರವರು ಈ ವಿಶೇಷತೆಗಳನ್ನ ನೋಡಿದ್ರು. चाहे स्थूल कार्य अथवा रूहानी कार्य हो, लेकिन दोनों में सफलता का आधार है परखना और निर्णय करने की शक्ति. ಬಾಬಾ ಹೇಳ್ತಿದ್ದಾರೆ ಇದನ್ನ ಎರಡು ಕಾರ್ಯದಲ್ಲಿ, ಸ್ಥೂಲ ಕಾರ್ಯ ಆಗ್ಬೋದು, ಸೂಕ್ಷ್ಮ ಕಾರ್ಯ ಆಗ್ಬೋದು, ಎರಡರಲ್ಲಿ ಕೂಡ ಗುರುತಿಸುವಂತ ಶಕ್ತಿ, ನಿರ್ಣಯಿಸುವಂತ ಶಕ್ತಿ ಬೇಕಾಗತ್ತೆ. किसी को भी संपर्क में आते हो जब तक उनका भाव और भावना को परख नहीं सकते तो परखने के बाद यथार्थ निर्णय नहीं कर पाते हैं तो दोनों कार्य में सफलता नहीं प्राप्त. ನೋಡಿ, ಬಾಬಾ ಹೇಳ್ತಿದ್ದಾರೆ ಸ್ಥೂಲ ಕಾರ್ಯ ಇರ್ಬೋದು, ಆತ್ಮಿಕ ಕಾರ್ಯ ಇರ್ಬೋದು, ಎರಡರಲ್ಲಿ ಸಫಲತೆಗೆ ಆಧಾರ ಪರೀಕ್ಷಿಸುವ ನಿರ್ಣಯಿಸುವ ಶಕ್ತಿ. ಯಾವುದೇ ವ್ಯಕ್ತಿಯ ಸಂಪರ್ಕದಲ್ಲಿ ಬರ್ತೀರಿ ಅಂದ್ರೆ, ಯಾರದೇ ಭಾವ ಅಥವಾ ಭಾವನೆಗಳನ್ನ ಗುರುತಿಸ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ, ಅಥವಾ ಗುರುತಿಸಿದ ನಂತರ ಯಥಾರ್ಥ ನಿರ್ಣಯ ಮಾಡ್ಕೊಳ್ಲಿಲ್ಲ ಅಂದ್ರೆ ಎರಡೂ ಕಾರ್ಯದಲ್ಲಿ ಸಫಲತೆ ಪ್ರಾಪ್ತಿ ಆಗೋದಿಲ್ಲ ಅಂತ. ಆತ್ಮಿಕ ಕಾರ್ಯ ಇರ್ಬೋದು, ಸ್ಥೂಲ ಕಾರ್ಯ, ಎರಡರಲ್ಲಿ ಕೂಡ ಗುರುತಿಸೋ ಶಕ್ತಿ ಬೇಕು. चाहे व्यक्ति या परिस्थिति, क्योंकि व्यक्तियों का संबंध में भी आना पड़ता है, परिस्थितियों को भी पार करना पड़ता है. ವ್ಯಕ್ತಿ ಇರ್ಬೋದು, ಪರಿಸ್ಥಿತಿ ಇರ್ಬೋದು, ವ್ಯಕ್ತಿಗಳ ಸಂಬಂಧದಲ್ಲಿ ಬರ್ಬೇಕಾಗತ್ತೆ, ಆದ್ರೆ ಪರಿಸ್ಥಿತಿಗಳನ್ನ ಪಾರ್ ಮಾಡ್ಬೇಕಾಗತ್ತೆ. ಜೀವನ್ ಮೇ ದೋನೋ ಹಿ ಬಾತೆ ಆತಿ ಹೈ. ಯಾವಾಗ ಎರಡು ಮಾತು ಬರುತ್ತೆ, ಈ ಗುರುತಿಸೋ ಶಕ್ತಿ, ನಿರ್ಣಯಿಸೋ ಶಕ್ತಿ ಇದ್ದಾಗ. तो नंबर 1 होली अंश अर्थात दोनों विशेषताओं में संपन्न. ನಂಬರ್ 1 ವಿಶೇಷ ಆತ್ಮಗಳು ಯಾರು ಅಂತಂದ್ರೆ ಎರಡೂ ಮಾತುಗಳಲ್ಲಿ, ವಿಶೇಷತೆಗಳಲ್ಲಿ ಸಂಪನ್ನರು. ಯಹುವ ಆಜ್ ಕಿ ಸಭಾ ಕಾ ಸಮಾಚಾರ. ಇದಾಗಿತ್ತು ಇವತ್ತಿನ ಸಭೆಯ ಸಮಾಚಾರ. ಸಭಾ ಅರ್ಥಾತ್ ಸಿರ್ಫ್ ಸಾಮ್ನೆ ಬೈಠೆ ಹುಯೇ ನಹಿ. ಈ ಸಭೆ ಅಂದ್ರೆ ಎದುರುಗಡೆ ಕೂತಿರೋರಷ್ಟೇ ಅಲ್ಲ, ಬಾಪ್ ದಾದಾ ಕೆ ಸಾಮ್ನೆ ತೋ ಅನೇಕ ಆಪ್ಕೆ ಸಾಥ್ ಸಾಥ್ ಚಾರೋ ಓರ್ ಕೆ ಬಚ್ಚೆ ಇಮರ್ಜ್ ಹೋತೆ. ಬಾಬಾ ಅವ್ರಿಗೆ ಸಭೆ ಅಷ್ಟೇ ನೋಡ್ತಾ ಇಲ್ಲ, ಎಲ್ಲಾ ಕಡೆಯಲ್ಲಿರೋ ಮಕ್ಕಳು ಎದುರುಗಡೆ ಕಾಣಿಸ್ತಾ ಇದ್ದಾರೆ. बेहद के परिवार के बीच बाप दादा मिलन मनाने के
ರೂರುಹಾನ್ ಕರ್ತೆ ಹೇ. ಬೇಹದ್ದಿನ ಪರಿವಾರದ ಎದುರುಗಡೆ ಬಾಬಾ ಅವರು ಏನ್ ಮಾಡ್ತಾರೆ, ಮಕ್ಕಳ ಜೊತೆಯಲ್ಲಿ ಭೇಟಿ ಮಾಡ್ತಾರೆ, ಆತ್ಮಿಕ ವಾರ್ತಾಲಾಪ ಮಾಡ್ತಾರೆ. ಸವಿ ಬ್ರಾಹ್ಮಣ ಆತ್ಮ ಅಪ್ನೆ याद की शक्ति से स्वयं भी मधुबन में हाजिर होते हैं. ಎಲ್ಲಾ ಬ್ರಾಹ್ಮಣ ಆತ್ಮಗಳು ತಮ್ಮ ಒಂದು ನೆನಪಿನ ಶಕ್ತಿಯಿಂದ ಸ್ವಯಂ ಅನ್ನು ಕೂಡ ಮಧುಬನದಲ್ಲಿ ಹಾಜರಾಗ್ತೀರಾ. और बाप दादा यह भी विशेष बातें देख रहे हैं कि हर एक बच्चों का विधि की लाइन और सिद्धि की लाइन, यह दोनों रेखाएं कितनी स्पष्ट है. ಬಾಪ್ ದಾದಾರವರು ಎರಡು ಮಾತುಗಳು ವಿಶೇಷವಾಗಿ ನೋಡ್ತಾ ಇದ್ರು. ಪ್ರತಿಯೊಬ್ಬರು ಕೂಡ ಮಕ್ಕಳು ವಿಧಿ ಮತ್ತು ಲೈನ್, ಸಿದ್ಧಿಯ ಲೈನ್, ವಿಧಿಯ ಲೈನ್ ಮತ್ತು ಸಿದ್ಧಿಯ ಲೈನ್ ಎರಡೂ ರೇಖೆಗಳು ಎಷ್ಟೊಂದು ಸ್ಪಷ್ಟವಾಗಿದೆ ಅನ್ನೋದನ್ನ ಬಾಬಾ ನೋಡ್ತಾ ಇದ್ದಾರೆ. ಆದಿ ಸೆ ಅಬ್ ತಕ್ ವಿಧಿ ಕೈಸಿ ರಹಿ, ಬಿಗಿನಿಂಗ್ ನಿಂದ ಇಲ್ಲಿಯವರೆಗೂ ವಿಧಿ ಹೇಗಿದೆ ಅನ್ನೋದನ್ನ ಬಾಬಾ ನೋಡ್ತಾ ಇದ್ದಾರೆ. ಅವ್ರ ವಿಧಿ ಕಾ ಫಲಸ್ವರೂಪ ಸಿದ್ಧಿ ಪ್ರಾಪ್ತ ಕರ್ನೆ ಕಿ ಹೈ. ವಿಧಿಯ ಫಲಸ್ವರೂಪ ಏನಾಗಿರುತ್ತೆ, ಸಿದ್ಧಿಯನ್ನ ಪ್ರಾಪ್ತಿ ಮಾಡ್ಕೊಂಡಿರೋದು ಆಗಿರುತ್ತೆ. ದೋನೋ ರೇಖಾ ಕಿತನಿ ಸ್ಪಷ್ಟ ಹೈ, ಎರಡೂ ರೇಖೆಗಳು ಎಷ್ಟು ಸ್ಪಷ್ಟವಾಗಿದೆ. ಅವ್ರ ಕಿತನಾ ಲಂಬಾ ಹೈ, ಎಷ್ಟು ಲಾಂಗ್ ಇದೆ. ಅರ್ಥಾತ್ ವಿಧಿ और ಸಿದ್ಧಿ ಕಾ ಖಾತಾ ಕಿತನಾ ಯಥಾರ್ಥ ರೂಪ में ಸಮ है. ವಿಧಿ ಮತ್ತು ಸಿದ್ಧಿಯ ಮಾತುಗಳು ಎಷ್ಟೊಂದು ಯಥಾರ್ಥ ರೂಪದಲ್ಲಿ ಜಮಾ ಆಗಿದೆ. ವಿಧಿ ಕಾ ಆಧಾರ ಹೈ ಶ್ರೇಷ್ಠ ವೃತ್ತಿ, ವಿಧಿ ಆಧಾರ ಆಗಿದೆ ಶ್ರೇಷ್ಠ ವೃತ್ತಿ. ಅಗರ್ ಶ್ರೇಷ್ಠ ವೃತ್ತಿ ಹೈ ತೋ ಯಥಾರ್ಥ ವಿಧಿ ಭಿ ಹೈ. ಒಂದ್ ವೇಳೆ ಶ್ರೇಷ್ಠ ವೃತ್ತಿಯಿಂದ ಯಥಾರ್ಥವಾಗಿರ್ತಕ್ಕಂಥ ವಿಧಿನೂ ಕೂಡ ಇದೆ. ಯಥಾರ್ಥ ವಿಧಿ ತೋ ಸಿದ್ಧಿ ಶ್ರೇಷ್ಠ ಹೈ ಹಿ. ಯಥಾರ್ಥವಾಗಿರ್ತಕ್ಕಂಥ ವಿಧಿ ಇದೆ ಅಂದ್ರೆ ವಿಧಿಯಿಂದ ಸಿದ್ಧಿನೂ ಕೂಡ ಶ್ರೇಷ್ಠವಾಗಿರೋದು ಪ್ರಾಪ್ತಿಯಾಗುತ್ತೆ. ವಿಧಿ ಅವ್ರ ಸಿದ್ಧಿ ಬೀಜ ವೃತ್ತಿ. ವಿಧಿ ಮತ್ತು ಸಿದ್ಧಿಗೆ ಪ್ರಾಪ್ತಿಗೆ ಆಧಾರ ಏನು, ಶ್ರೇಷ್ಠ ವೃತ್ತಿ. ಶ್ರೇಷ್ಠ ವೃತ್ತಿಯಾಗಿದೆ. तो श्रेष्ठ वृत्ति सदा भाई भाई की ಆತ್ಮಿಕ ವೃತ್ತಿ ಹೋ. ಶ್ರೇಷ್ಠ ವೃತ್ತಿ ಅಂದ್ರೇನು, ಯಾವಾಗ್ಲೂ ಆತ್ಮಿಕ ಸೋದರತ್ವದ ಭಾವನೆಗಳು ಇರಬೇಕು. तो ये मुख्य बात है, लेकिन साथ साथ संपर्क में आते हुए भी आत्मा के प्रति कल्याण की, स्नेह की, सहयोग की, निस्वार्थपन की, निर्विकल्प वृत्ति की, निर्व्यर्थ संकल्प वृत्ತಿ हो. ನೋಡಿ ಬಾಬಾ ಹೇಳ್ತಿದ್ದಾರೆ, ಈ ಮುಖ್ಯವಾಗಿರ್ತಕ್ಕಂಥ ಮಾತೇನು ಅಂದ್ರೆ, ಜೊತೆನಲ್ಲಿ ಸಂಪರ್ಕದಲ್ಲಿ ಬರ್ತಾ ಇದ್ರು ಕೂಡ ಆತ್ಮಿಕ ವೃತ್ತಿ ಇರಬೇಕು, ಕಲ್ಯಾಣದ ವೃತ್ತಿ ಇರಬೇಕು, ಸ್ನೇಹದ ವೃತ್ತಿ ಇರಬೇಕು, ಸಹಯೋಗದ ವೃತ್ತಿ ಇರಬೇಕು, ನಿಸ್ವಾರ್ಥಪನದ ವೃತ್ತಿ ಇರಬೇಕು, ನಿರ್ವಿಕಲ್ಪ ವೃತ್ತಿ ಇರಬೇಕು, ನಿರ್ವ್ಯರ್ಥ ಸಂಕಲ್ಪಗಳ ವೃತ್ತಿ ಇರಬೇಕು ಅಂತಿದ್ದಾರೆ. ಆವಾಗ ಸಿದ್ಧಿ ಕೂಡ ಪ್ರಾಪ್ತಿ ಆಗುತ್ತೆ. ಕೈ ಬಾರ್ ಕಿಸಿ ಬಿ ಆತ್ಮ ಕೆ ಪ್ರತಿ ವ್ಯರ್ಥ ಸಂಕಲ್ಪ, ಕೆಲವೊಮ್ಮೆ ಏನಾಗುತ್ತೆ, ಕೆಲವೊಂದು ಆತ್ಮಗಳ ಪ್ರತಿಯಾಗಿ ವ್ಯರ್ಥ ಸಂಕಲ್ಪ, ನಿರ್ವಿಕಲ್ಪ ವೃತ್ತಿ ಇದ್ರೂ ಕೂಡ ಜೈಸೆ ದೃಷ್ಟಿ ವೈಸೆ ಉಸಿ ಆತ್ಮಕ್ಕೆ ಕರ್ತವ್ಯ ಅವರ ಕಾರ್ಯಕ್ಕೆ ಸೃಷ್ಟಿ ದಿಕ್ಕಾಯಿ ದೇತೆ. ಯಾವ ಒಂದು ರೀತಿನಲ್ಲಿ ಸಂಕಲ್ಪ ಇರುತ್ತೆ, ಯಾವುದೇ ಒಂದು ಆತ್ಮದ ಸಂಬಂಧದಲ್ಲಿ ಬರ್ತೀವಿ ಅಂತಂದ್ರೆ ವ್ಯರ್ಥ ಸಂಕಲ್ಪ, ವಿಕಲ್ಪದ ವೃತ್ತಿ ಇರುತ್ತೆ ಅಂದ್ರೆ ಅದೇ ರೀತಿ ವೃತ್ತಿ ದೃಷ್ಟಿ ಆ ಆತ್ಮದ ಕರ್ತವ್ಯ ಮತ್ತು ಕರ್ಮ ಸ್ಪಷ್ಟವಾಗಿ ಅದೇ ತರ ಕಾಣಿಸ್ತಾ ಇರುತ್ತೆ. ಕವಿ ಕವಿ ಬಚ್ಚೋಂ ಕಾ ಸುನ್ತೆ ಬಿ ಹೇ ದೇಖ್ತೆ ಬಿ ಹೇ. ಕೆಲವು ಮಕ್ಕಳನ್ನು ಬಾಬಾ ನೋಡ್ತಾ ಇರ್ತಾರಂತೆ, ಕೆಲವೊಮ್ಮೆ ಕೇಳ್ತಾನೆ ಇರ್ತಾರಂತೆ. ವೃತ್ತಿ ಕಾ ಕಾರಣ ವರ್ಣನ್ ಬಿ ಕರ್ತೆ ಹೇ. ವೃತ್ತಿಯ ಕಾರಣ ಮತ್ತು ವರ್ಣನೆ ಮಾಡ್ತಾರೆ. ಚಾಹೆ ವಹ ಕಿತ್ನಾ ಬಿ अच्छा कार्य करे, लेकिन वृत्ति व्यर्थ होने के कारण सदा उस आत्मा के प्रति वाणी भी ऐसी है. ನೋಡಿ, ಎಷ್ಟೇ ಒಂದು ಒಳ್ಳೆ ಕಾರ್ಯ ಇದ್ರೂ ಕೂಡ ಆತ್ಮದ ವ್ಯರ್ಥ ಇರೋ ಕಾರಣ ಸದಾ ಅದೇ ಒಂದು ಇದು ಏನಾಗ್ತಾ ಇರುತ್ತೆ, ಅದೇ ಒಂದು ಬರ್ತಾ ಇರುತ್ತೆ. ಐಸಾ ಹಿ ಹೇ, ಐಸಾ ಹೋತಾ ಹೇ, ಹೋತೆ ಐಸಾ ಹೇ, ಯಹ ಬಿ ವೃತ್ತಿ ಉನ್ಕೆ ಸ್ಪಷ್ಟ ವೈಸೆ ಹಿ ಅನುಭವ ಕರಾತಾ ಹೇ. ಯಾವ ರೀತಿ ವೃತ್ತಿ ಇರುತ್ತೆ ಆ ತರ ವೃತ್ತಿ ಅನ್ನೋದು ಕಾಣಿಸ್ತಾ ಇರುತ್ತೆ, ಅನುಭವ ಮಾಡ್ತಾ ಇರುತ್ತೆ. ಜೈಸೆ ಆಪ್ ಲೋಗ್ ಇಸ್ ದುನಿಯಾ ಕೆ ಆಂಖೋಂ ಕಿ ನಜರ್ ಕೆ ಚಶ್ಮೆ ದೃಷ್ಟಾಂತ ದೇತೆ ಹೇ. ಹೇಗೆ ಈ ಪ್ರಪಂಚದಲ್ಲಿ ಅಂತ ಕನ್ನಡಕ ಹಾಕೊಂಡಿರ್ತಾರೆ ಅಂತ ಬಣ್ಣ ಕಾಣುತ್ತೆ ಅಂತ ನೀವು ಉದಾಹರಣೆ ಕೊಡ್ತೀರಾ.
ಹ? जिस रंग का चश्मा पहनेंगे वही दिखाई देगा ना. ಯಾವ ಕಲರ್ ಕನ್ನಡಕ ಹಾಕೊಂಡಿರ್ತೀವೋ ಅದೇ ಬಣ್ಣ ಕಾಣುತ್ತಲ್ವ. ಐಸೆ जैसे वृत्ति होते हैं वैसे वृत्ति दृष्टि बदलती. ಎಂತ ವೃತ್ತಿ ಇರುತ್ತೆ ಅಂತ ವೃತ್ತಿ ದೃಷ್ಟಿ ಬದಲಾವಣೆ. दृष्टि सृष्टि को बदलता है. दृष्टि ಅನ್ನೋದು ಸೃಷ್ಟಿಯನ್ನೇ ಬದಲಾವಣೆ ಮಾಡ್ಬಿಡುತ್ತೆ. अगर वृत्ति का बीज सदा श्रेष्ठ तो विधि भी सिद्धि सफलता पूर्वक है ही. ಯಾವಾಗ ವೃತ್ತಿ ಶ್ರೇಷ್ಠವಾಗಿರುತ್ತೆ ಅಂದ್ರೆ ವೃತ್ತಿ ಜೊತೆಯಲ್ಲಿ ಏನಾಗುತ್ತೆ, ಸಫಲತಾ ಸಿದ್ಧಿ ಕೂಡ ಸಫಲತೆಯನ್ನು ಕೂಡ ಶ್ರೇಷ್ಠವಾಗಿರುತ್ತೆ. ಪಹಲೆ ವೃತ್ತಿ ಕಾ ಫೌಂಡೇಶನ್ ಕೋ ಚೆಕ್ ಕರೋ. ಮೊಟ್ಟ ಮೊದಲು ವೃತ್ತಿಯ ಫೌಂಡೇಶನ್ ಚೆಕ್ ಮಾಡ್ಕೊಳ್ಳಿ. ಜಿಸ್ಕೆ ಶ್ರೇಷ್ಠ ವೃತ್ತಿ ಕಹಾ ಜಾತ. ಇದಕ್ಕೆ ಶ್ರೇಷ್ಠ ವೃತ್ತಿ ಅಂತ ಹೇಳಲಾಗುತ್ತೆ. अगर किसी संबंध संपर्क में श्रेष्ठ वृत्ति के बजाय मिक्स है तो बल कितना भी विधि अपनावो लेकिन सिद्धि नहीं होगा. ನೋಡಿ, ಯಾರ ವೃತ್ತಿ ಶ್ರೇಷ್ಠವಾಗಿರುತ್ತೆ, ಸಂಬಂಧ ಸಂಪರ್ಕ ಶ್ರೇಷ್ಠ ಇರುತ್ತೆ, ಶ್ರೇಷ್ಠಕ್ಕೆ ಬದಲಾಗಿ ಮಿಕ್ಸ್ ಆಗೋಯ್ತು ಅಂದರೆ ಬಾಬಾ ಹೇಳ್ತಿದ್ದಾರೆ ಎಷ್ಟೇ ವಿಧಿಯನ್ನ ತಮ್ಮದನ್ನಾಗಿ ಮಾಡ್ಕೊಂಡು ಸಿದ್ಧಿ ಪ್ರಾಪ್ತಿ ಮಾಡ್ಕೊಳಕ್ಕಾಗಲ್ಲ. क्योंकि बीज वृत्ति वृक्ष और विधि फल सिद्धि. बीजने वृत्ति, फल ಏನಾಗಿದೆ ಸಿದ್ಧಿ. अगर बीज कमजोर है तो वृक्ष कितना भी विस्तार वाला हो लेकिन सिद्धि रूपी फल नहीं होगा. ಬೀಜನೇ ದುರ್ಬಲ ಆಯ್ತು ಅಂತಂದ್ರೆ ವಿಸ್ತಾರ ಎಷ್ಟೇ ಇದ್ರೂ ಕೂಡ ಫಲ ಸಿಗಕ್ಕಿಲ್ಲ ಅಂತಾರೆ. इसी वृत्ति और विधि के ऊपर बाप दादा बच्चों का एक विशेष रूरुहन कर रहे थे. ಇದೇ ವೃತ್ತಿ ಮತ್ತು ವಿಧಿ ಮೇಲೆ ಬಾಪ್ ದಾದಾರವರು ಮಕ್ಕಳ ಪ್ರತಿಯಾಗಿ ಒಂದು ವಿಶೇಷವಾಗಿ ವಾರ್ತಾಲಾಪ ಮಾಡ್ತಾ ಇದ್ರು. ಸ್ವೋನ್ನತಿ के प्रति सेवा की सफलता के प्रति एक रमणीक स्लोगन रूरुहान में बता रहे थे. ನೋಡಿ, ಸ್ವೋನ್ನತಿ ಪ್ರತಿಯಾಗಿ ಸೇವೆಯಲ್ಲಿ ಸಫಲತೆಯ ಪ್ರತಿಯಾಗಿ ರಮಣೀಕವಾದಂತ ಸ್ಲೋಗನ್ ಅನ್ನ ರೂರುಹಾನ್ ಬಾಬಾ ಮಾಡ್ತಾ ಇದ್ರು. आप सभी का यह स्लोगन एक दो में कहते भी हो हर कार्य में पहले आप. ನೀವು ಈ ಒಂದು ಪ್ರತಿಯೊಬ್ಬರ ಜೊತೆಯಲ್ಲಿ ಇರ್ಬೇಕಾದ್ರೆ ಇದನ್ನ ಹೇಳ್ತೀರಾ ಸ್ಲೋಗನ್. ಪ್ರತಿಯೊಂದು ಕಾರ್ಯದಲ್ಲಿ ಮೊದಲು ನೀವು. ಯಹ ಸ್ಲೋಗನ್ ಯಾದ ಹೈನಾ, ಈ ಸ್ಲೋಗನ್ ನೆನಪಿದೆಯಲ್ವಾ. ಏಕ ಹೈ ಪಹಲೆ ಆಪ್ ದೂಸರಾ ಪಹಲೆ ಮೈ. ಮೊದಲು ಒಂದನೇದಾಗಿದೆ ಮೊದಲು ತಾವು ಅನ್ನೋದು, ಇನ್ನೊಂದಾಗಿದೆ ಮೊದಲು ನಾನು. ದೋನೋ ಸ್ಲೋಗನ್ ಪಹಲೆ ಆಪ್ ಪಹಲೆ ಮೈಯ ದೋನೋ ಅವಶ್ಯಕ. ಮೊದಲು ನೀವು ಮೊದಲು ನಾನು ಅನ್ನೋದು ಈ ಅವಶ್ಯಕತೆ ಎರಡು ಬೇಕು ಅಂತ. लेकिन बाप दादा रूरुहान करते मुस्कुरा रहे थे. जहां पहले मैं होता है होना चाहिए वहां पहले आप कर देते हैं. जहां पहले आप करना चाहिए वहां पहले मैं कर देते हूं. ನೋಡಿ, ಎರಡೂ ನೋಡ್ತಾ ಇದ್ರಂತೆ ಬಾಬಾ. ಎಲ್ಲಿ ಮೊದಲು ನೀವು ಅನ್ನೋದು ಇರ್ಬೇಕಾಗಿದೆಯೋ ಅಲ್ಲಿ ಮೊದಲು ನಾನು ಮಾಡ್ಬಿಡ್ತೀವಿ. ಎಲ್ಲಿ ಮೊದಲು ನಾನು ಇರ್ಬೇಕಾಗಿದೆ ಅಲ್ಲಿ ಮೊದಲು ನೀವು ಅನ್ನೋದು ಮಾಡ್ಬಿಡ್ತಾರಂತೆ. बदली कर देते, चेंज ಮಾಡ್ಬಿಡುತ್ತೆ. जब स्व परिवर्तन की बात आते हैं तो पहले आप के बदलाए पहले मैं बदಲು. ನೋಡಿ, ಆಕ್ಚುಲಿ ಇರ್ಬೇಕಾಗಿರೋದು ಏನ್ ಸೌನ್ನತಿ ಬಗ್ಗೆ ಮಾತು ಬರುತ್ತೆ ಆವಾಗ ಮೊದಲು ನಾನ್ ಬದಲಾಗಬೇಕು ಅನ್ನೋದು ಬರ್ಬೇಕು ಅಲ್ವಾ. तो पहले आप हुआ ना. तो जब कोई भी सेवा का या कोई भी परिस्थिति को सामना करने की चांस बनता है तो कोशिश करते पहले मैं. ಸ್ವೋನ್ನತಿ ಮಾತಿರಬಹುದು, ಪರಿಸ್ಥಿತಿಗಳನ್ನ ಎದುರಿಸುವಂತ ಪಾಯಿಂಟ್ ಬರ್ಬಹುದು. ಆ ಟೈಮ್ ನಲ್ಲಿ ಏನಿರುತ್ತೆ ಮೊದಲು ನಾನು ಅನ್ನೋದು ಇರ್ಬೇಕು ಅಂತಾರೆ. ಮೈ ಬಿ ತೋ ಕುಚ್ ಹೂ ಮುಜೆ ತೋ ಕುಚ್ ಮಿಲ್ನಾ ಚಾಹಿಯೆ. ನಾನು ಕೂಡ ಇದ್ದೀನಿ, ನನಗೂ ಸ್ವಲ್ಪ ಸಿಗ್ಬೇಕು. ತೋ ಜಹಾ ಪಹಲೆ ಆಪ್ ಕೇನಾ ಚಾಹಿಯೆ ವಹಾ ಮೈ ಕೇ ದೇತೆ. ಎಲ್ಲಿ ನೀವು ಅನ್ನೋದು ಹೇಳ್ಬೇಕಾಗುತ್ತೆ ಅಲ್ಲಿ ಮೊದಲು ನಾನು ಅನ್ನೋದು ಬಂದ್ಬಿಡುತ್ತೆ. सदा समान में स्थित हो, दूसरों को भी सम्मान देना अर्थात पहले आप करना. ಎಲ್ಲಿ ಮೊದಲು ತಾವು ಅನ್ನೋದು ಮಾಡ್ಬೇಕಾಗತ್ತೆ, ಸಮಾನದಲ್ಲಿ ಸ್ಥಿತರಾಗಿರ್ತೀರಾ, ಬೇರೆಯವ್ರಿಗೂ ಕೂಡ ಸನ್ಮಾನನ ಕೊಡ್ಬೇಕಾಗತ್ತೆ. ಪಹಲೆ ಆಪ್ ಕರ್ನ, ಮೊದಲು ನೀವು ಅಂತ ಹೇಳ್ಬೇಕು. ಅವ್ರ ಕಾರ್ಯ ಮೇ ಅಂತರ್ ಹೋ ಯಾ ನಹಿ, ಕಾರ್ಯದಲ್ಲಿ ವ್ಯತ್ಯಾಸ ಇದಾಗಬಾರ್ದು. ಸಮಾನ ಮೇ ಸ್ಥಿತ ಹೋ ಸಮಾನ ದೇನ, ಸಮಾನದಲ್ಲಿದ್ದು ಸಮಾನವನ್ನ ಕೊಡ್ಬೇಕು. ಸಮಾನ ದೇನ ಆ ಸಮಾನ ಕಿ ಸ್ಥಿತಿ ಮೇ ಸ್ಥಿತ ಹೋನ, ಸಮಾನ ಕೊಡ್ಬೇಕು, ಸಮಾನದ ಸ್ಥಿತಿಯಲ್ಲಿ ಸ್ಥಿತರಾಗಿರ್ಬೇಕು. ಯಾ ನಿಶಾನಿ ಕ್ಯಾ ಹೋಗಿ, ಈ ಗುರುತೇನಾಗಿರುತ್ತೆ. इसमें दो बातें सदा ಚೆಕ್ करो, ಅದರಲ್ಲಿ ಎರಡು ಮಾತು ಸದಾ ಚೆಕ್ ಮಾಡ್ಕೊಳ್ಳಿ. ಏಕ್ ಹೋತಾ ಹೈ ಅಭಿಮಾನ್ ಕಿ ವೃತ್ತಿ, ಒಂದಾಗಿದೆ ಅಭಿಮಾನದ ವೃತ್ತಿ. ದೂಸರಾ ಅಪಮಾನ್ ಕಿ ವೃತ್ತಿ, ಇನ್ನೊಂದು ಅಪಮಾನದ ವೃತ್ತಿ. जो समान में स्थित होता है वह दूसरों को भी सम्मान देने वाला दाता होता है. ಸಮಾನದಲ್ಲಿರುವಂತವ್ರು ಬೇರೆಯವ್ರಿಗೂ ಸನ್ಮಾನ ಕೊಡುವಂತ ದಾತರಾಗಿರ್ತಾರೆ.
इसमें दोनों वृत्ति नहीं होंगे, ನಾ ಅಭಿಮಾನ್ ಕಿ ನಾ ಅಪಮಾನ್ ಕಿ. ಅವರಲ್ಲಿ ಎರಡೂ ವೃತ್ತಿ ಇರೋದಿಲ್ಲ, ಅಭಿಮಾನದ್ದು ಇರೋದಿಲ್ಲ, ಅಪಮಾನದ್ದು ಇರೋದಿಲ್ಲ. ಯಾ ಕರ್ನ ಯಾ ಕರ್ತಾ ಐಸಾ ಹೈ, ಯಾ ಹೋತಾ ಐಸಾ ಹೈ. ಇವ್ರು ಹಿಂಗ್ ಮಾಡ್ತಾರೆ, ಇದು ಹಿಂಗಾಗತ್ತೆ. तो यह भी ರಾಯಲ್ ರೂಪ का उस आत्मा का अपमान. ಇದು ಕೂಡ ರಾಯಲ್ ರೂಪದ ಅದು ಆತ್ಮದ ಒಂದು ಅಪಮಾನ ಆಗಿದೆ. ಸಮಾನ್ में स्थित होकर समान देना इसको कहते पहले आप. ಸಮಾನದಲ್ಲಿದ್ದು ಬೇರೆಯವ್ರಿಗೂ ಸಮಾನ ಕೊಡುವಂಥದ್ದು ಮೊದಲು ತಾವು ಅನ್ನೋದು. समझा, ಗೊತ್ತಾಯ್ತಾ? और जो भी स्व उन्नति की बातें है उसमें सदा पहले मैं. ಎಲ್ಲಿ ಸ್ವಉನ್ನತಿಯ ಮಾತಿರುತ್ತೆ ಅಲ್ಲಿ ಮೊದಲು ನಾನು. का स्लोगन याद हो तो क्या रिजल्ट होगा. ಈ ಸ್ಲೋಗನ್ ನೆನಪಿದ್ರೆ ಯಾವ ರಿಸಲ್ಟ್ ಇರುತ್ತೆ? तो पहले मैं अर्थात जो ಓಟೋ ಸೋ ಅರ್ಜುನ್. ಮೊದಲು ನಾನು ಎಲ್ಲಿ ನಾನ್ ಮಾಡ್ತೀನಿ, ಅರ್ಜುನ ಆಗ್ಬೇಕು ಅಂತ. ಅರ್ಜುನ್ ಅರ್ಥಾತ್ ವಿಶೇಷ ಆತ್ಮ. ಅರ್ಜುನ ಅಂದ್ರೆ ಅರ್ಥ ಏನು? ವಿಶೇಷವಾಗಿರ್ತಕ್ಕಂಥ ಆತ್ಮ, ನ್ಯಾರಿ ಆತ್ಮ, अलौकिक आत्मा, अलौकिक विशेष आत्मा. जैसे ब्रह्मा बाबा सदा पहले मई के स्लोगन से ಓಟೋ ಸೋ ಅರ್ಜುನ್ ಬನ. ಬ್ರಹ್ಮ ಬಾಬಾರವರು ಮಾಡೋದ್ರಲ್ಲೆಲ್ಲ ಮೊದಲು ತಾವು ಮುಂದೆ ಹೋದ್ರಲ್ವಾ, ಇಡೋದ್ರಲ್ಲೆಲ್ಲ ಮಕ್ಕಳ ಮುಂದೆ ಇಟ್ರಲ್ವಾ. अर्थात नंबर 1 आत्मा ಅಂದ್ರೆ ಬ್ರಹ್ಮ ಬಾಬಾ ನಂಬರ್ 1 ಆತ್ಮ. ನಂಬರ್ 1 का सुनाया नंबर 1 विजयी. नंबर 1 ಹೇಳಿದ್ರು ನಂಬರ್ 1 ಡಿವಿಷನ್. जैसे नंबर 1 तो एक ही होगा ना. नंबर 1 ಒಬ್ಬರೇ ಇರ್ತಾರಲ್ವಾ. तो स्लोगन है दोनों जरूरी. स्लोगन ಎರಡು ಬೇಕು. लेकिन सुनाया ना नंबर किस आधार पर बनते हैं. नंबर ಹೆಂಗಾಗತ್ತೆ? जो समय प्रमाण कोई भी विशेषता का कार्य में नहीं लगाते नंबर आगे पीछे हो जाता है. ಯಾವ ಸಮಯದಲ್ಲಿ ಕೆಲವು ವಿಶೇಷತೆಗಳನ್ನ ಕಾರ್ಯದಲ್ಲಿ ತೊಡಗಿಸಲಿಲ್ಲ ಅಂತಂದ್ರೆ ನಂಬರ್ ಹಿಂದೆ ಮುಂದೆ ಹೋಗ್ಬಿಡುತ್ತೆ. ಸಮಯ पर जो कार्य में लगाता है वह विन करता है. ಸಮಯದಲ್ಲಿ ಯೂಸ್ ಮಾಡ್ತಕ್ಕಂಥವ್ರು ವಿನ್ ಆಗ್ತಾರೆ. ಅರ್ಥಾತ್ 1 हो जाते हैं ಅಂದ್ರೆ 1 ಆಗ್ಬಿಡ್ತಾರೆ. ವಿನ್ನು ಆಗ್ತಾರೆ, 1 ಆಗ್ಬಿಡ್ತಾರೆ. तो ಚೆಕ್ करो क्योंकि इस ವರ್ಷ ಸ್ವ का ಚೆಕಿಂಗ್ की बातें सुना रहे हैं. ಈ ವರ್ಷದಲ್ಲಿ ಸ್ವೋನ್ನತಿಗೋಸ್ಕರ ಬಾಬಾ ಅವರು ಹೇಳ್ತಾ ಇದ್ದಾರೆ. ಭಿನ್ನ ಭಿನ್ನ ಬಾತೆ ಸುನಾಯಿನ ವೆರೈಟಿ ಮಾತನ್ನ ಹೇಳಿದ್ರಲ್ವಾ. तो आज इन बातों को चेक करना है. आपके बजाय मैं के बजाय आप नहीं कर देते हो, नहीं देते हो. ನಿಮ್ಗೆ ಬದಲಾಗಿ ನಾನು ಅನ್ನೋದು ಹೇಳೋದಿಲ್ಲ ತಾನೆ, ಮಾಡೋದಿಲ್ಲ ತಾನೆ. ಇಸ್ಕೋ ಕೇತೆ ಹೇ ಯಥಾರ್ಥ ವಿಧಿ. ಇದಕ್ಕೆ ಹೇಳ್ತಾರೆ ಯಥಾರ್ಥವಾಗಿರತಕ್ಕಂತ ಒಂದು ವಿಧಿ. ಜಹಾ ಯಥಾರ್ಥ ವಿಧಿ ಹೇ ವಹಾ ಸಿದ್ಧಿ ಹೇ. ಎಲ್ಲಿ ಯಥಾರ್ಥವಾದಂತ ವಿಧಿ ಇರುತ್ತೆ ಅಲ್ಲಿ ಸಿದ್ಧಿ ಇದೆ. और इसी वृत्ति का विशेष सुनाई है दो बातों की ಚೆಕಿಂಗ್ करना. ಎರಡು ಮಾತನ್ನು ಏನ್ ಮಾಡ್ಬೇಕಾಗಿದೆ? ಚೆಕಿಂಗ್ ಮಾಡ್ಬೇಕು. ನಾ ಅಭಿಮಾನ್ ಕಿ ವೃತ್ತಿ ಹೋ ಅಪಮಾನ್ ಕಿ. ಅಭಿಮಾನದ ವೃತ್ತಿನೂ ಇರಬಾರ್ದು, ಅಪಮಾನದ ವೃತ್ತಿನೂ ಇರಬಾರ್ದು ಅಂತಾರೆ. ಜಹಾ ದೋನೋ ಕಾ ಅಪ್ರಾಪ್ತಿ ಹೇ ವಹಾ ಸಮಾನ್ ಕಿ ಪ್ರಾಪ್ತಿ. ಅಭಿಮಾನ ಇಲ್ಲ, ಅಪಮಾನ ಇಲ್ಲ, ಅಲ್ಲಿ ಏನಿರುತ್ತೆ? ಸಮಾನ ಇರುತ್ತೆ. आप कहो ना कहो, सोचो ना सोचो, लेकिन वृत्ति प्रकृति दोनों सदा स्वतः ही समान देते रहेंगे. ನೀವು ಹೇಳ್ದಿರ ಹೋಗ್ಲಿ, ಎರಡು ವೃತ್ತಿ ಪ್ರಕೃತಿ ಎರಡು ಕೂಡ ನಿಮ್ಗೆ ಸ್ವತಃವಾಗಿ ಸಮಾನ ಕೊಡ್ತಾ ಇರುತ್ತೆ. ಸಂಕಲ್ಪ ಮಾತ್ರ भी समान के प्राप्ति की इच्छा से समान नहीं लगेगा. ಬಾಬಾ ಹೇಳ್ತಿದ್ದಾರೆ ಎರಡು ಸದಾ ಸ್ವತಃ ಸಮಾನ ಕೊಡ್ತಾ ಇರುತ್ತೆ. ಸಂಕಲ್ಪ ಮಾತ್ರದಲ್ಲಿ ಕೂಡ ಸಮಾನದ ಪ್ರಾಪ್ತಿ ಇಚ್ಛೆ ಸಮಾನ ಕೊಡೋದಿಲ್ಲ. ನಿರ್ಮಾಣ ಬನ್ನ ಅರ್ಥಾತ್ ಪಹಲೆ ಆಪ್ ಕಹನ. ನಿರ್ಮಾಣರಾಗಬೇಕು ಅಂದ್ರೆ ಮೊದಲು ನೀವು ಅಂತ ಹೇಳಬೇಕು. ನಿರ್ಮಾಣ ಸ್ಥಿತಿ ಸ್ವತಃ ಸಮಾನ ದಿಲಾಯಂಗೆ. ನಿರ್ಮಾಣ ಸ್ಥಿತಿ ಸಮಾನಗಳನ್ನ ಕೊಡಿಸ್ತಾ ಇರುತ್ತೆ. समान की परिस्थिति में पहले आप कहना ಅರ್ಥಾತ್ ಬಾಪ್ ಸಮಾನ್ ಬನ್ನ. ಸಮಾನದ ಪರಿಸ್ಥಿತಿಗಳಲ್ಲಿ ಮೊದಲು ನೀವು ಅಂತ ಹೇಳೋದು ಬಾಪ್ ಸಮಾನ ಆಗೋದಾಗಿದೆ. ಜೈಸೆ ಬಾಪ್ ಬ್ರಹ್ಮ ಬಾಬಾನೆ ಸದಾ ಈ ಸಮಾನ್ ದೇನೆ ಮೇ ಭಿ ಪಹಲೆ ಜಗತ್ ಅಂಬಾಕೋ ಪಹಲೆ ಸರಸ್ವತಿ ಮಾ ಪೀಚೆ ಬ್ರಹ್ಮ ರಕ. ಬ್ರಹ್ಮ ಬಾಬಾರವರು ಸಮಾನ ಕೊಡೋದ್ರಲ್ಲಿ ಮಮ್ಮಾರವ್ರನ್ನ ಮುಂದಿಟ್ರು ಅಲ್ವಾ.
ಹಿಂದೆ ನಾನು ಅಂತ ಹೇಳಿದ್ರು. ಮೊದಲು ಮಮ್ಮ ಇದ್ರು, ಆಮೇಲೆ ನಾನು ಅಂತ ಇದ್ರು. ಬ್ರಹ್ಮ ಮಾತಾ ಹೋತೆ ಹುಯೇ ಬಿ ಸಮಾನ್ ದೇನೆ ಅರ್ಥ ಜಗತ್ತಂಬಾಕೋ ಮಾಕೋ ಆಗೆ ರಕ್ಕ. ಜಗತ್ಪಿತ ಮೊದಲನೇ ನಂಬರ್ನಲ್ಲಿ ಇದ್ರು ಕೂಡ ಜಗದಂಬೆಯನ್ನ ಮುಂದೆ ಇಟ್ರು, ಸಮಾನ ಕೊಡೋದ್ರಲ್ಲಿ ಮುಂದೆ ಇಟ್ರಲ್ವಾ. ಹರ್ ಕಾರ್ಯ ಬಚ್ಚೋಂಕೋ ಆಗೆ ರಕ್ನ. ಪ್ರತಿಯೊಂದು ಕಾರ್ಯದಲ್ಲಿ ಮಕ್ಕಳನ್ನ ಏನ್ ಮಾಡ್ಬೇಕಾಗಿದೆ, ಎದುರುಗಡೆ ಇಡ್ಬೇಕಾಗಿದೆ. तो हर कार्य में बच्चों को आगे रखा, पुरुषार्थ की स्थिति में सदा स्वयं को पहले मैं इंजन के रूप में देखा. ಸಮಾನ ಕೊಡೋದ್ರಲ್ಲಿ ಮೊದಲು ಮಕ್ಕಳನ್ನ ಮುಂದೆ ಇಟ್ರು, ಆಮೇಲೆ ಇಂಜಿನ್ ಆಗಿ ತಮ್ಮನ್ ತಾವು ಏನ್ ಮಾಡಿದ್ರು, ಮುಂದೆ ಹೋದ್ರು, ಡಬ್ಬಿಗಳನ್ನ ಹೇಳ್ಕೊಂಡು ಅಂತಾರೆ. तो पहले मैं इंजन के रूप में देखा. इंजन आगे होता है ना, इंजन ಮುಂದೆ ಇರುತ್ತಲ್ವಾ. तो सदा साकार जीवन में सदा देखा कि जो करूंगा मुझे देख सब करेंगे. ಮೊದಲು ನಾನು ಎಂತ ಮಾಡ್ತೀನೋ ಅದನ್ನ ನೋಡಿ ಎಲ್ರೂ ಮಾಡ್ತಾರೆ ಅನ್ನೋದನ್ನ ಹೇಳಿದ್ರು. तो विधि में स्वोन्नति में तीव्र पुरुषार्थी लाइन में सदा पहले मैं रखा. ವಿಧಿನಲ್ಲಿ, ಸ್ವೌನ್ನತಿನಲ್ಲಿ, ತೀವ್ರ ಪುರುಷಾರ್ಥಿನಲ್ಲಿ ಮೊದಲನೇ ಲೈನ್ ನಲ್ಲಿ ಬ್ರಹ್ಮಬಾಬಾ ತಮ್ಮನ್ನ ಇಟ್ಕೊಂಡ್ರು. ಸಮಾನ ಕೊಡೋದ್ರಲ್ಲಿ ಮಮ್ಮ ಅವ್ರನ್ನ ಇಟ್ರು, ಮಕ್ಕಳನ್ನ ಮುಂದೆ ಇಟ್ರು. तो आज विधि और सिद्धि की ರೇಖಾಯೇ ಚೆಕ್ ಕರ್ ರहे. ಇವತ್ತು ಬಾಬಾರವರು ವಿಧಿ ಮತ್ತು ಸಿದ್ಧಿಯ ರೇಖೆಗಳನ್ನು ನೋಡ್ತಾ ಇದ್ರು. ಸಮಜಾ? ಬದ್ಲಿ ತೋ ನಹಿ ಕರ್ ದೇನಾ, ಚೇಂಜ್ ಮಾಡಕ್ ಹೋಗ್ಬೇಡಿ. ಯಾ ಬದ್ಲಿ ಕರ್ನಾ ಮಾನ ಭಾಗ್ಯಕ್ಕೆ ಬದ್ಲಿ ಕರ್ನಾ. ಇದನ್ನ ಚೇಂಜ್ ಮಾಡೋದು ಅಂದ್ರೆ ಅರ್ಥ ಏನು, ಭಾಗ್ಯವನ್ನ ಬದಲಾವಣೆ ಮಾಡ್ಕೊಳ್ಳೋದು. ಸದಾ ಓಲಿಯನ್ಸ್ ನಿರ್ಣಯ ಶಕ್ತಿ, परखने की शक्ति, समय पर कार्य में लगाने वाले ವಿಶಾಲ್ ಬುದ್ಧಿ ಬನೋ. ಹೋಲಿ ಅಂಶಗಳಾಗಿ ನಿರ್ಣಯಿಸುವ ಶಕ್ತಿ, ಗುರುತಿಸುವಂತ ಶಕ್ತಿಯನ್ನ ಸಮಯ ಪ್ರಮಾಣದಲ್ಲಿ ಕಾರ್ಯದಲ್ಲಿ ತೊಡಗಿಸುವಂತ ವಿಶಾಲ ಬುದ್ಧಿ ಉಳ್ಳವರಾಗಿ ಸದಾ ವೃತ್ತಿ ರೂಪಿ ಬೀಜ್ ಕೋ ಶ್ರೇಷ್ಠ ಬಜಾಯ್ ವಿಧಿ और ಸಿದ್ಧಿ ಕೋ ಶ್ರೇಷ್ಠ ಅನುಭವ ಕರ್ತೆ ಚಲೋ. ಈ ಒಂದು ಕಾರ್ಯದಲ್ಲಿ ಬೀಜವನ್ನ ಶ್ರೇಷ್ಠ ಶಕ್ತಿಶಾಲಿ ಮಾಡ್ಕೊಳ್ತಾ ಹೋಗಿ ಅಂತಿದ್ದಾರೆ. ಇವತ್ತಿನ ವರದಾನ ಇದೆ, मालिकपन की स्मृति द्वारा हाईएस्ट अथॉरिटी का अनुभव करने वाले कंबाइंड ಸ್ವರೂಪಧಾರಿ ಭವ. ಮಾಲೀಕತ್ವದ ಸ್ಮೃತಿಯಿಂದ ಹೋಲಿಯೆಸ್ಟ್ ಹೈಯೆಸ್ಟ್ ಅಥಾರಿಟಿಯಸ್ ಅನುಭವ ಮಾಡುವಂಥವ್ರು ಕಂಬೈಂಡ್ ರೂಪಧಾರಿಗಳು ಆಗಿರಿ. पहले अपने शरीर और आत्मा कंबाइंड रूप का स्मृति में रखो. ಮೊದಲು ಆತ್ಮ ಶರೀರ ಎರಡು ಕಂಬೈಂಡ್ ಆಗಿದೆ, ಈ ಸ್ಮೃತಿಯನ್ನ ಇಟ್ಕೊಳ್ಳಿ. ಶರೀರ ರಚನಾ है, ಆತ್ಮ ರಚತಾ है. ಶರೀರ ಏನಾಗಿದೆ, ರಚನೆ ಆಗಿದೆ, ಆತ್ಮ ರಚಿತ ಆಗಿದೆ. ಇಸ್ಮೆ ಮಾಲಿಕ್ಪನ್ ಸ್ವತಃ ಸ್ಮೃತಿ ಮೇ रहेगा. ಇದರಿಂದ ನಾವು ಮಾಲೀಕರು ಈ ಶರೀರಕ್ಕೆ ಅನ್ನೋದು ಸ್ಮೃತಿ ಇರುತ್ತೆ. ಆತ್ಮ ರಚಿತ है ना, इसमें मालिकपन स्वतः स्मृति में रहेगा. मालिकपन की स्मृति से स्वयं हाईएस्ट अथॉरिटी अनुभव करेंगे. ಮಾಲೀಕತ್ವದ ಸ್ಮೃತಿಯಲ್ಲಿದ್ದಾಗ ಸ್ವಯಂ ಹೈಯೆಸ್ಟ್ ಅಂತ ಅನುಭವ ಮಾಡ್ತೀರಾ. ಶರೀರ ಕೋ ಚಲಾನೆ ವಾಲಾ ಹೋಗ, ಶರೀರವನ್ನ ನಡೆಸುವಂತವರು ಆಗಿರ್ತೀರಾ. दूसरा बाबा का बच्चा शिव शक्ति के कंबाइंड स्वरूप की स्मृति से माया का विघ्नों को ಅಥಾರಿಟಿ से ಪಾರ್ कर लेंगे. ತಂದೆ ಮತ್ತು ಮಗು ಈ ಎರಡು ಸ್ಮೃತಿಯಲ್ಲಿದ್ದಾಗ, ಶಿವಶಕ್ತಿ ಕಂಬೈನ್ಡ್ ಸ್ವರೂಪದಲ್ಲಿದ್ದಾಗ ಮಾಯ ವಿಘ್ನಗಳ ಮೇಲೆ ನೀವೇನು ಮಾಡ್ಬೋದು, ಅಥಾರಿಟಿ ಉಳ್ಳವರಾಗಿ ಪಾರ್ ಮಾಡ್ಕೋಬೋದು. ಸ್ಲೋಗನ್, ವಿಸ್ತಾರ ಕೋ ಸೆಕೆಂಡ್ ಮೇ ಸಮಾಕರ್ ಜ್ಞಾನ ಕಾ ಸಾರ್ ಕಾ ಅನುಭವ ಕರೋ ಔರ್ ಕರಾವೋ. ವಿಸ್ತಾರವನ್ನು ಸೆಕೆಂಡ್ನಲ್ಲಿ ಸಾರ ಸ್ವರೂಪದಲ್ಲಿ ಅನುಭವ ಮಾಡಿ ಬೇರೆಯವ್ರಿಗೂ ಕೂಡ ಅನುಭವ ಮಾಡಿಸಿ ಅಂತಿದ್ದಾರೆ. ಅಚ್ಚಾ, ಓಂ ಶಾಂತಿ.